ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಕನ್ನಡದಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ನಾವು ಈ ಥರ ಎಲೆಗಳನ್ನ ಮಾಡೋದನ್ನು ಇವತ್ತು ಕಲಿಯೋಣ. ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾವು 22 ಚೈನ್ಗಳನ್ನ ಹಾಕ್ಕೋಬೇಕು. 22 ಹಾಕ್ಕೋಬೇಕು. ನೀವು ಕೌಂಟ್ ಮಾಡಿಕೊಂಡು ನಿಧಾನಕ್ಕೆ 22 ಚೈನ್ಗಳನ್ನ ಹಾಕ್ಕೊಳ್ಳಿ. ಈ ಥರ ಪೆಟಲ್ಸಿ ನೀವು ತೋರಣಗಳನ್ನ ಮಾಡೋದಕ್ಕೆ ಯೂಸ್ ಮಾಡ್ಬೋದು, ಅಥವಾ ವಾಲ್ ಹ್ಯಾಂಗಿಂಗ್ ಮಾಡೋದಕ್ಕೂ ಯೂಸ್ ಮಾಡ್ಬೋದು. ಇಲ್ಲಿ 22 ಹಾಕ್ಕೊಂಡಿದ್ದೀನಿ. 22 ಚೈನ್ ಹಾಕ್ಕೊಂಡು ನಾವು 3 ಚೈನನ್ನು ಸ್ಕಿಪ್ ಮಾಡಿ 4ನೇ ಚೈನ್ಗೆ 1 ಡಬಲ್ ಕ್ರೋಶಾ, 2 ಡಬಲ್ ಕ್ರೋಶಾ, ಒಂದೇ ಪ್ಲೇಸಲ್ಲೇ ಒಂದೇ ಚೈನಲ್ಲೇ ನಾವು 7 ಡಬಲ್ ಕ್ರೋಶಗಳನ್ನ ಹಾಕ್ಕೋಬೇಕು. ಆ ಒಂದು ಚೈನಲ್ಲೇ ನಾನು 7 ಡಬಲ್ ಕ್ರೋಶಗಳನ್ನ ಹಾಕೋತಾ ಇದ್ದೀನಿ. ಸೇಮ್ ಪ್ಲೇಸಲ್ಲೇ ಹಾಕ್ಕೋಬೇಕು. 7 ಡಬಲ್ ಕ್ರೋಶಗಳನ್ನ ಹಾಕ್ಕೊಂಡು 2 ಚೈನ್ನ ಹಾಕ್ಕೋಬೇಕು. ಮತ್ತು 2 ಚೈನ್ನ ಇಲ್ಲಿ ಬಿಡಬೇಕು. 3ನೇ ಚೈನ್ಗೆ ಹಾಕ್ಕೊಂಡು ಅಲ್ಲಿ 1 ಡಬಲ್ ಕ್ರೋಶ ಹಾಕ್ಕೋಬೇಕು. ಮತ್ತು 2 ಚೈನ್ನ ಹಾಕ್ಕೋಬೇಕು. ಇಲ್ಲಿ 2 ಚೈನ್ ಬಿಟ್ಟು 3ನೇ ಚೈನ್ಗೆ 1 ಡಬಲ್ ಕ್ರೋಶನ ಹಾಕ್ಕೋಬೇಕು. ಈ ಥರ ಕಾಣಿಸುತ್ತೆ. ಮತ್ತು 2 ಡಬಲ್ ಚೈನು, 2 ಚೈನ್ ಬಿಟ್ಬಿಟ್ಟು 3ನೇದಕ್ಕೆ 1 ಡಬಲ್ ಕ್ರೋಶ, ಇದು ಸೆಂಟ್ರ್ ಪ್ಲೇಸ್ ಆಗಿದೆ. ಅದಕ್ಕೆ ಇಲ್ಲಿ 5 ಚೈನ್ನ ಹಾಕ್ಕೋಬೇಕು. ಸೇಮ್ ಪ್ಲೇಸಲ್ಲೇ ಮತ್ತೊಂದು ಡಬಲ್ ಕ್ರೋಶನ ಹಾಕ್ಕೋಬೇಕು. ಇಲ್ಲಿ ಮಾತ್ರ 5 ಚೈನ್ನ ಹಾಕ್ಕೊಂಡಿದ್ದೀವಿ. ಸರಿಯಾಗಿ ನೋಡ್ಕೊಳ್ಳಿ. ಈ ಥರ ಬರುತ್ತೆ. ಆವಾಗ ಈ ಥರ ಕಾಣಿಸುತ್ತೆ. ಇದು ಸೆಂಟ್ರ್ ಪ್ಲೇಸ್ ಆಗಿದೆ. ಈ ಕಡೆಯೂ ಅದೇ ಥರ ಬರುತ್ತೆ. ಈಗ 2 ಚೈನು, 1 ಡಬಲ್ ಕ್ರೋಶ, 2 ಚೈನ್ ಬಿಟ್ಟುಬಿಟ್ಟು 3ನೇ ಚೈನ್ಗೆ 1 ಡಬಲ್ ಕ್ರೋಶ, ಮತ್ತು 2 ಚೈನ್ ಹಾಕ್ಕೊಳ್ಳಿ. 1 2 1 ಡಬಲ್ ಕ್ರೋಶ, ಮತ್ತು 2 ಚೈನು. ಇದೇ ಥರ ಕಾಣಿಸುತ್ತೆ. ಈ ಕಡೆಯೂ ಅದೇ ಥರ ಕಾಣಿಸುತ್ತೆ ನಾವು ಹಾಕ್ತಾ ಹೋದವಾಗ. ಸೊ ಇಲ್ಲಿ ಲಾಸ್ಟಲ್ಲೂ ನಾವು ಅದೇ ಥರ 7 ಡಬಲ್ ಕ್ರೋಶಗಳನ್ನ ಹಾಕ್ಕೋಬೇಕು ಒಂದೇ ಪ್ಲೇಸಲ್ಲಿ. ಅದು ಲಾಸ್ಟ್ ಚೈನಲ್ಲಿ ನಾವೀಗ 7 ಡಬಲ್ ಕ್ರೋಶಗಳನ್ನ ಹಾಕ್ಕೊಳ್ಳೋಣ. ಏಳು ಡಬಲ್ ಕ್ರೋಶಗಳನ್ನ ಸೇಮ್ ಪ್ಲೇಸಲ್ಲಿ ಹಾಕ್ಕೋಬೇಕು. ಸೆಂಟ್ರಲ್ಲಿ ಏನು ಚೈನ್ ಬರಲ್ಲ. ಆ ಕಡೆಯೂ ನಾವು 7 ಹಾಕ್ಕೊಂಡಿದ್ದೀವಲ್ಲ, ಅದೇ ಥರ ಈ ಕಡೆಯೂ 7 ಡಬಲ್ ಕ್ರೋಶಗಳನ್ನ ಹಾಕ್ಕೋಬೇಕು. ನೀವು ಸ್ಕಿಪ್ ಮಾಡದೆ ನೋಡ್ತಾ ಹೋದರೆ ನಿಧಾನಕ್ಕೆ ನಿಮಗೆ ಅರ್ಥ ಆಗುತ್ತೆ. ಈಸಿಯಾಗಿ ನೀವು ಹಾಕ್ಕೋಬೋದು. ಸ್ಟೆಪ್ ಬೈ ಸ್ಟೆಪ್ ಹಾಕ್ಕೊಂಡು ಹೋಗಿ ಹೇಳ್ತಾ ಹೋಗ್ತಾ ಇರ್ತೀನಲ್ಲ, ಅದನ್ನೇ ಹಾಕ್ತಾ ಹೋದರೆ ನಿಮಗೇನು ಕನ್ಫ್ಯೂಷನ್ ಆಗಲ್ಲ. ಇಲ್ಲಿ 7 ಡಬಲ್ ಕ್ರೋಶಗಳನ್ನ ನಾನು ಹಾಕ್ಕೊಂಡಿದ್ದೀನಿ. ಸೇಮ್ ಪ್ಲೇಸಲ್ಲೇ ಹಾಕ್ಕೋಬೇಕು. ನೋಡಿ, ಈ ಸೈಡು ಸೇಮ್ ಬರುತ್ತೆ. ಈ ಥರ ಬಂದವಾಗ ಲೀಫ್ ಥರ ಶೇಪ್ ಬರೋಕ್ಕೆ ಶುರುವಾಗುತ್ತೆ. ಎಕ್ಸ್ಟ್ರಾ ಥ್ರೆಡ್ ಟ್ರಿಮ್ ಮಾಡ್ಕೊಂಡ್ಬಿಡ್ತೀನಿ. ಈಗ ನೆಕ್ಸ್ಟು ಇಲ್ಲೂ 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಲೈನಲ್ಲಿ ಡಬಲ್ ಕ್ರೋಶದ ಮೇಲೆ 1 ಡಬಲ್ ಕ್ರೋಶನ ಹಾಕ್ಕೊಳ್ಳಿ.
2 ಚೈನು, ಡಬಲ್ ಕ್ರೋಶದ ಮೇಲೆ 1 ಡಬಲ್ ಕ್ರೋಶ, ಮತ್ತು 2 ಚೈನು. ಸಾರಿ, ಇಲ್ಲಿ 2 ಚೈನ್ ಬರಲ್ಲ, ಇಲ್ಲಿ ಸೆಂಟರ್ ಪ್ಲೇಸ್ ಬಂತಲ್ವ, ಇಲ್ಲಿ ನಾವು ಚೈನ್ ಇಲ್ಲದೇ ಡೈರೆಕ್ಟಾಗಿ ಸೆಂಟರ್ ಪ್ಲೇಸ್ನ ಸ್ಕಿಪ್ ಮಾಡಿ ನೆಕ್ಸ್ಟು ಒಂದು ಡಬಲ್ ಕ್ರೋಶ ಇದೆಯಲ್ಲ ಅದ್ರ ಮೇಲೇ ಡಬಲ್ ಕ್ರೋಶನ ಹಾಕ್ಕೋಬೇಕು. ಆವಾಗ ಈ ಥರ ಆಗುತ್ತೆ. ಮತ್ತು 2 ಚೈನು, ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ, 1 2 ಚೈನು. ಇಲ್ಲಿ ಫಸ್ಟ್ಗೆ ನಾವು 3 ಚೈನ್ ಬಿಟ್ಟಿದ್ದೀವಲ್ಲ, ಅಲ್ಲಿ 3ನೇ ಚೈನ್ಗೆ ನಾವು ಸೇರಿಸ್ಕೊಂಡು ಸಿಂಗಲ್ ಕ್ರೋಶನ ಹಾಕ್ಕೊಂಡು ಜಾಯಿನ್ ಮಾಡ್ಕೋಬೇಕು. ಜಾಯಿನ್ ಮಾಡಿಕೊಂಡು 3 ಚೈನ್ ಹಾಕ್ಕೊಂಡು ಮತ್ತು ಸೇಮ್ ಪ್ಲೇಸಲ್ಲೇ 1 ಡಬಲ್ ಕ್ರೋಶ ಹಾಕಬೇಕು. ಇವಾಗ ಪ್ರತಿಯೊಂದು ಡಬಲ್ ಕ್ರೋಶ ಮೇಲೆ 2 ಡಬಲ್ ಕ್ರೋಶನ ಹಾಕ್ತಾ ಹೋಗಬೇಕು. ಒಂದೊಂದು ಪ್ಲೇಸಲ್ಲಿ 2 ಅಂದರೆ ಒಂದು ಚೈನಲ್ಲಿ 2 ಡಬಲ್ ಕ್ರೋಶ, 2 ಈ ಥರ ಫುಲ್ಲು ಈ 7 ಮೇಲೂ ಹಾಕಬೇಕು. ಆವಾಗ 14 ಆಗುತ್ತೆ. ಈ ಥರ ಕಾಣಿಸುತ್ತೆ. ಇಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ನಾನು. ಇವಾಗ ನೆಕ್ಸ್ಟು 2 ಚೈನು, 1 ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ, ಮತ್ತು 2 ಚೈನು, ಡಬಲ್ ಕ್ರೋಶ ಮೇಲೆ 1 ಡಬಲ್ ಕ್ರೋಶ, ಮತ್ತು 2 ಚೈನು. ಇಲ್ಲಿ ಸೆಂಟರ್ ಪ್ಲೇಸ್ ಬರುತ್ತೆ, ಇಲ್ಲಿ ಮಾತ್ರ ಸ್ವಲ್ಪ ನೋಡ್ಕೊಂಡು ನೀವು ಹಾಕಬೇಕು. ಇಲ್ಲಿ ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ ಹಾಕ್ಕೊಳ್ಳಿ ಫಸ್ಟು. ಇವಾಗ ನಾವು ಸೆಂಟರ್ ಪ್ಲೇಸಿಗೆ ಬಂದ್ವಿ. ಇಲ್ಲಿ 2 ಡಬಲ್ ಕ್ರೋಶ ಹಾಕ್ಕೊಂಡು ಇಲ್ಲಿ ಸೆಂಟ್ರಲ್ಲಿ 2 ಈ ಕಡೆ ಚೈನ್ ಬಿಡಬೇಕು, 2 ಆ ಕಡೆ ಬಿಡಬೇಕು. 5 ಹಾಕ್ಕೊಂಡಿದ್ದೀವಲ್ಲ, 3ನೇದಕ್ಕೆ ನಾವು 3ನೇ ಪ್ಲೇಸಲ್ಲಿ 1 ಡಬಲ್ ಕ್ರೋಶನ ಹಾಕ್ಕೋಬೇಕು. 1 ಡಬಲ್ ಕ್ರೋಶ ಹಾಕಿಬಿಟ್ಟು 5 ಚೈನ್ನ ಹಾಕಬೇಕು. 5 ಚೈನ್ ಹಾಕಿ ಸೇಮ್ ಪ್ಲೇಸಲ್ಲೇ ಮತ್ತೊಂದು ಡಬಲ್ ಕ್ರೋಶನ ಹಾಕಬೇಕು. ಸೇಮ್ ಪ್ಲೇಸಲ್ಲಿ ಇವಾಗ ನೆಕ್ಸ್ಟು 2 ಡಬಲ್ ಕ್ರೋಶ ಹಾಕ್ಕೊಂಡು ನೆಕ್ಸ್ಟ್ ಡಬಲ್ ಕ್ರೋಶ ಮೇಲೆ 1 ಡಬಲ್ ಕ್ರೋಶ, ಮತ್ತು 2 ಚೈನು, 1 2 ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ, ಮತ್ತು 2 ಚೈನು, ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ, ಈಗ 2 ಚೈನು. ಇವಾಗ ಪ್ರತಿಯೊಂದೊಂದು ಡಬಲ್ ಕ್ರೋಶ ಮೇಲೆ 2 ಡಬಲ್ ಕ್ರೋಶನ ಹಾಕ್ಕೋಬೇಕು. ಆ ಕಡೆ ಹಾಕ್ಕೊಂಡ್ವಲ್ಲ 14, ಆ ಥರ ಈ ಕಡೆ ಹಾಕ್ಕೊಂಡಿದ್ದೀವಿ ನೋಡಿ. ಈ ಕಡೆನೂ ಈಗ 14 ಬರುತ್ತೆ. ಒಂದೊಂದರಲ್ಲಿ 2 ಹಾಕಬೇಕು. 2 ಡಬಲ್ ಕ್ರೋಶ, ಮತ್ತು ಇಲ್ಲಿ 1 ಅದೇ ಪ್ಲೇಸಲ್ಲಿ ಸೇಮ್ ಪ್ಲೇಸಲ್ಲಿ ಇನ್ನೊಂದು 2. ಅದೇ ಥರ ಪೂರ್ತಿ ಒಂದೊಂದರಲ್ಲಿ 2 ಹಾಕಬೇಕು. 1 2 ಚೈನ್ ಹಾಕ್ಕೊಂಡು ಇಲ್ಲಿ ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಎಲ್ಲ ಸೇಮ್ ಇರುತ್ತೆ, ಸೆಂಟ್ರ್ ಪ್ಲೇಸಲ್ಲಿ ಮಾತ್ರ ನಿಮಗೆ ಚೇಂಜ್ ಬರುತ್ತೆ. ಅಲ್ಲಿ ಸ್ಕಿಪ್ ಮಾಡಿಬಿಟ್ಟು ಇಲ್ಲಿ ನೀವು ಚೈನ್ ಹಾಕ್ಕೊಳ್ದೇ ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ ಹಾಕ್ಕೋಬೇಕಾಗುತ್ತೆ. ಸೆಂಟರ್ನ ಸ್ಕಿಪ್ ಮಾಡಿಬಿಟ್ಟು. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಪಾಸ್ ಮಾಡಿ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಕಾಣಿಸುತ್ತೆ ಆವಾಗ. ಆಮೇಲೆ ಇಲ್ಲಿ ಜಾಯಿನ್ ಮಾಡ್ಕೊಳ್ಳಿ 1 ಸಿಂಗಲ್ ಕ್ರೋಶದಿಂದ. ಎರಡು ಚೈನ್ ಹಾಕ್ಕೊಂಡು 2 ಚೈನ್ ಹಾಕಿ 1 ಸಿಂಗಲ್ ಕ್ರೋಶ ಹಾಕಿರ್ತೀವಲ್ಲ, ಅದನ್ನು ಒಂದು ಡಬಲ್ ಕ್ರೋಶ ಥರ ಹಿಡಿತೀವಿ. ಅದಕ್ಕೆ ಅಲ್ಲಿ 1 ಹಾಕ್ತಾಯಿದ್ದೀವಿ. ಬಾಕಿ ಎಲ್ಲದರಲ್ಲೂ
ಒಂದೊಂದು ಡಬಲ್ ಕ್ರೋಶದಲ್ಲಿ ಎರಡೆರಡು ಡಬಲ್ ಕ್ರೋಶಗಳನ್ನ ಹಾಕೋಬೇಕು. ಈ ರೌಂಡ್ನ ಪೂರ್ತಿ ಮುಗಿಸ್ಕೊತೀನಿ. ಇವಾಗ ಮುಗಿಸ್ಕೊಂಡಿದ್ದೀನಿ ನೋಡಿ, ಈ ಥರ ಬರುತ್ತೆ. ಒಂದೊಂದರಲ್ಲಿ ಎರಡೆರಡು ಈ ಥರ ಹಾಕ್ಕೊಳ್ಳಿ. ಈಗ ಮತ್ತೆ ಸೇಮ್ 2 ಚೈನು, ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ, 2 ಚೈನು, ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ, 2 ಚೈನು, ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ, 2 ಚೈನು, ಡಬಲ್ ಕ್ರೋಶಗಳ ಮೇಲೆ ಡಬಲ್ ಕ್ರೋಶ. ಇವಾಗ ಸೆಂಟರ್ ಪ್ಲೇಸ್ ಬಂತು. ಮತ್ತೆ ಇಲ್ಲಿ ನೋಡ್ಕೊಳ್ಳಿ, ಸ್ವಲ್ಪ 2 ಚೈನ್ ಹಾಕ್ಕೊಂಡು ಸೆಂಟರಲ್ಲಿ 3ನೇ ಚೈನ್ಗೆ 1 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಇಲ್ಲಿ 5 ಚೈನ್ಗಳನ್ನ ಹಾಕ್ಕೋಬೇಕು. 1 2 3 4 5 ಸೇಮ್ ಪ್ಲೇಸಲ್ಲೇ 1 ಡಬಲ್ ಕ್ರೋಶ ಹಾಕ್ಕೋಬೇಕು. ಸೇಮ್ ಪ್ಲೇಸಲ್ಲಿ 3ನೇ ಚೈನ್ಗೆ ನಾವು 1 ಡಬಲ್ ಕ್ರೋಶ ಹಾಕಿದ್ದೀವಲ್ಲ ಅಲ್ಲೇ ನೋಡಿ, ಈ ಥರ ಕಾಣಿಸುತ್ತೆ. ಆವಾಗ 1 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ, ಮತ್ತು 2 ಚೈನು, ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ, ಮತ್ತು 2 ಚೈನು, ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ, 2 ಚೈನು, ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ. ಇವಾಗ ಮತ್ತೆ ಸೇಮ್ ಇಲ್ಲೂ 2 ಚೈನ್ ಹಾಕ್ಕೊಂಡು ಒಂದೊಂದು ಡಬಲ್ ಕ್ರೋಶ ಮೇಲೆ ಎರಡೆರಡು ಡಬಲ್ ಕ್ರೋಶಗಳನ್ನ ಹಾಕ್ಕೊಂಡು ಹೋಗಬೇಕು. ಒಂದರಲ್ಲೇ 2 ಹಾಕಬೇಕು. 1 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ, ಇದೇ ಥರ ಸೇಮ್ ಹಾಕೋಬೇಕು. ಪೂರ್ತಿ ರೌಂಡ್ ಕಂಪ್ಲೀಟ್ ಮಾಡ್ಕೊತೀನಿ, ನೀವು ಮಾಡ್ಕೊಳ್ಳಿ. ನೋಡಿ, ಈ ಥರ ಕಾಣಿಸುತ್ತೆ. ರೌಂಡ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿಗೆ ನಮ್ಮದು ಇದು ಮುಗೀತು. ಇವಾಗ ನೆಕ್ಸ್ಟು ಇದನ್ನು ಜಾಯಿನ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಯಾವ ಥರ ನಾವು ಫಿನಿಶಿಂಗ್ ಯಾವ ಥರ ಮಾಡಬೇಕು ಅಂತ ಹೇಳ್ತೀನಿ. ಇಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಜಾಯಿನ್ ಮಾಡ್ಕೊಳ್ಳಿ. ಹಾಕ್ಕೊಂಡು ಜಾಯಿನ್ ಮಾಡಿಕೊಂಡು 1 ಚೈನ್ ಹಾಕಿ ಪ್ರತಿಯೊಂದು ಚೈನಲ್ಲೂ ಒಂದೊಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ಳಿ. 1 ಸಿಂಗಲ್ ಕ್ರೋಶ, 1 ಸಿಂಗಲ್ ಕ್ರೋಶ, 1 ಸಿಂಗಲ್ ಕ್ರೋಶ, ಈ ಥರ ಹಾಕ್ಕೊಂಡು ಬನ್ನಿ. ಇಲ್ಲಿವರೆಗೂ ಹಾಕ್ಕೊಂಬನ್ನಿ. ಇಲ್ಲಿ ನೆಕ್ಸ್ಟ್ ಯಾವ ಥರ ಅಂತ ಹೇಳ್ತೀನಿ. ಸೊ ಇಲ್ಲಿವರೆಗೂ ನಾನು ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ನೆಕ್ಸ್ಟ್ ಯಾವ ಥರ ಹಾಕಬೇಕು ಅಂದರೆ, ಇಲ್ಲಿ 1 ಮಾತ್ರ ಹಾಕಬೇಕು. ಸೆಂಟ್ರಲ್ಲಿ 1 ಸಿಂಗಲ್ ಕ್ರೋಶ ಹಾಕಬೇಕು. ಈ ಸೆಂಟ್ರಲ್ ಡಬಲ್ ಕ್ರೋಶದ ಮೇಲ್ಗಡೆ 1 ಸಿಂಗಲ್ ಕ್ರೋಶ ಹಾಕಬೇಕು. ಸೆಂಟ್ರಲ್ಲಿ 1 ಸಿಂಗಲ್ ಕ್ರೋಶದ ಮೇಲೆ 1 ಸಿಂಗಲ್ ಕ್ರೋಶ, ಸೆಂಟ್ರಲ್ಲಿ 1, ಮೇಲ್ಗಡೆ 1 ಸಿಂಗಲ್ ಕ್ರೋಶ. ಎಲ್ಲ ಸಿಂಗಲ್ ಕ್ರೋಶನೇ ಬರುತ್ತೆ, ಆದರೆ 1 ಸೆಂಟ್ರಲ್ಲಿ ಹಾಕಬೇಕು, 1 ಡಬಲ್ ಕ್ರೋಶದ ಮೇಲ್ಗಡೆ ಹಾಕಬೇಕು. ಆ ಥರ ಹಾಕ್ಕೊಂಡು ನಾವು ಈ ಸೆಂಟ್ರ್ವರೆಗೂ ಬರಬೇಕು. ಈ ಸೆಂಟ್ರಲ್ಲಿ ಯಾವ ಥರ ಹಾಕೋದು ಅಂತ ಹೇಳ್ತೀನಿ ನೋಡಿ. ಈಗ ಸೆಂಟ್ರಲ್ಲಿ ನಾವು ಫಸ್ಟು ಈ ಸೆಂಟ್ರಲ್ಲಿ 2 ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಳ್ಳೋಣ. 1 2 ಇಲ್ಲಿ 1 ಚೈನ್ನ ಹಾಕೋಬೇಕು ಸೆಂಟ್ರಲ್ಲಿ. ಆಮೇಲೆ ಮತ್ತೆ 1 2 ಸಿಂಗಲ್ ಕ್ರೋಶಗಳನ್ನ ಹಾಕೋಬೇಕು. ಈಗ ನೆಕ್ಸ್ಟು ಇದ್ರ ಮೇಲ್ಗಡೆ 1 ಸಿಂಗಲ್ ಕ್ರೋಶ, ಸೆಂಟ್ರಲ್ಲಿ 1 ಸಿಂಗಲ್ ಕ್ರೋಶ, ಮೇಲ್ಗಡೆ 1
ಸಿಂಗಲ್ ಕ್ರೋಶ, ಸೆಂಟ್ರಲ್ಲಿ ಒಂದು ಸಿಂಗಲ್ ಕ್ರೋಶ, ಇದು ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶ, ಸೆಂಟ್ರಲ್ಲಿ ಒಂದು ಸಿಂಗಲ್ ಕ್ರೋಶ, ಇದ್ರ ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶ, ಸೆಂಟ್ರಲ್ಲಿ ಒಂದು ಸಿಂಗಲ್ ಕ್ರೋಶ, ಇಲ್ಲಿ ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶ, ಸೆಂಟ್ರಲ್ಲಿ ಒಂದು ಸಿಂಗಲ್ ಕ್ರೋಶ, ಈ ಥರ ಹಾಕ್ಕೊಂಡು ಬರಬೇಕು. ಇದಂತೂ ಪ್ರತಿಯೊಂದರ ಮೇಲೂ ಒಂದೊಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಬನ್ನಿ. ಈ ಥರ ಆವಾಗ ಫಿನಿಶಿಂಗ್ ಬರುತ್ತೆ ನಿಮಗೆ. ಈ ರೌಂಡಲ್ಲೂ ಒಂದೊಂದು ಹಾಕ್ಕೊಳ್ಳಿ. ನೋಡಿ ಹಾಕ್ಕೊಂಡಿದ್ದೀನಿ. ಇವಾಗ ಈ ಜಾಯಿನ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಜಾಯಿನ್ ಮಾಡ್ಕೊಳ್ಳಿ. ಈ ಥರ ಹಾಕ್ಕೊಂಡು ನೀವು ಎಕ್ಸ್ಟ್ರಾ ದಾರನ ಕಟ್ ಮಾಡಿಕೊಂಡು ಫಿನಿಶ್ ಮಾಡ್ಕೊಳ್ಳಿ. ಈ ಥರ ನಿಮಗೆ ಬರುತ್ತೆ. ತುಂಬ ಸಿಂಪಲ್ ಆಗಿದೆ ಫ್ರೆಂಡ್ಸ್, ಟ್ರೈ ಮಾಡಿ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಮಿಸ್ಟೇಕು ಅಥವಾ ತಪ್ಪಿದರೆ ನೀವು ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಥ್ಯಾಂಕ್ ಯು.